ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರಾಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಬನ್ನಿ ನೋಡೋಣ. ಬೆಂಗಳೂರಿನ ಬಿಕ್ಲು ಶಿವ ಕೊಲೆ ಆರೋಪಿ ಜಗ್ಗನಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜಗ್ಗ ಅಲಿಯಾಸ್ ಜಗದೀಶ್ ಮನೆ ಹಾಗೆ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದು, ದಾಳಿ ವೇಳೆ ಪಿಸ್ತೂಲ್ ಲೈಸೆನ್ಸ್ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಕ್ಲು ಶಿವ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗ ಸದ್ಯ ತಲೆಮರೆಸಿಕೊಂಡಿದ್ದಾನೆ. ಬಿಕ್ಲು ಶಿವ ಕೊಲೆ ಆರೋಪ ಜಗ್ಗನಿಗೆ ನಟ ನಟಿಯ ನಂಟಿರೋದು ಗೊತ್ತಾಗ್ತಾ ಇದೆ. ಜಗ್ಗ ನಟಿ ರಚಿತಾ ರಾಮ್ಗೆ ಸೀರೆ ಹಾಗೆ ಒಡವೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದ. ನಟ ಸುದೀಪ್ ರವಿಚಂದ್ರನ್ ಜೊತೆಗೂ ಕೂಡ ಜಗ್ಗ ಪೋಸ್ಟ್ ಕೊಟ್ಟಿದ್ದ. ಸ್ಟಾರ್ ನಟ ನಟಿಯರ ಸಿನಿಮಾ ಸೆಟ್ಗಳಿಗೂ ಕೂಡ ಜಗ್ಗ ಭೇಟಿ ನೀಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿರಬೇಕು. ಜಾರಿ ನಿರ್ದೇಶನಾಲಯ ಸಿಜೆಐ ಬಿಆರ್ ಗವಾಯಿ ತರಾಟೆ ತೆಗೆದುಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯವನ್ನ ಬೆಂಗಳೂರಿನಲ್ಲಿ ₹100 ಬೆಳ್ಳಿ ಖರೀದಿಸಿದ ಕಳ್ಳರು 2,28,000 ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದೊಯ್ದಿದ್ದಾರೆ. ರುದ್ರಪ್ಪ ಗಾರ್ಡನ್ ಬಳಿಯ ಜ್ಯುವೆಲರಿ ಶಾಪ್ನಲ್ಲಿ ಜುಲೈ 14ನೇ ತಾರೀಕು ನಡೆದಿರುವಂತಹ ಕಳವು ತಡವಾಗಿ ಬೆಳಕಿಗೆ ಬಂದಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನದಿಂದ ಸೋಲಾಪುರಕ್ಕೆ ತೆರಳುತ್ತಿದ್ದ ರೈಲಿನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮರತೂರ ಬಳಿ ರೈಲಿಗೆ ಬೆಂಕಿ ಕಾಣಿಸಿಕೊಂಡಿದೆ. ರೈಲಿನಲ್ಲಿ ಈ ವೇಳೆ ಪ್ರಯಾಣಿಕರು ಜೀವಭಯದಿಂದ ರೈಲಿನಿಂದ ಜಿಗಿದು ಹಳಿ ಮೇಲೆ ಬಿದ್ದಿದ್ದಾರೆ. ವಿಜಯಪುರದಲ್ಲಿ ದೇವಾಲಯಕ್ಕೆ ಕನ್ನ ಹಾಕಲಾಗಿದೆ. ನಿಡಗುಂದಿ ತಾಲೂಕಿನ ಒಂದಾಲ ಗ್ರಾಮದ ಶ್ರೀ ಬನಶಂಕರಿ ದೇಗುಲದಲ್ಲಿ ಕಳ್ಳತನ ನಡೆದಿದೆ. ಗರ್ಭಗುಡಿ ಗ್ರಿಲ್ ಬೀಗ ಒಡೆದು ಒಳನುಗ್ಗಿರುವಂತಹ ಕದೀಮ ಚಿನ್ನದ ಮಾಂಗಲ್ಯ ಸರ, ಬೆಳ್ಳಿ ಆಭರಣ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದಾನೆ. ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಯುವ ವಕೀಲ ಸುಭಾಷ್ ದೇಸಾಯಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಿಗ್ಗೆ ಉಪಹಾರ ಸೇವಿಸುವ ಮುನ್ನಾನೆ ಕಾಕತಿ ಗ್ರಾಮದ ಸುಭಾಷ್ಗೆ ಹೃದಯಾಘಾತ ಸಂಭವಿಸಿತ್ತು. ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನ ಮೊದಲ ದಿನವೇ ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ವಿಪಕ್ಷ ಸದಸ್ಯರು ಆಪರೇಷನ್ ಸಿಂಧೂರ ವಿಚಾರ ಚರ್ಚಿಸಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲದೆ ಭಿತ್ತಿಪತ್ರ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಗದ್ದಲ ಎಬ್ಬಿಸಿದ್ರು. ಸಂಸತ್ ಮಳೆಗಾಲ ಅಧಿವೇಶನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿಯನ್ನ ಮಾಡಿದ್ರು. ಆಪರೇಷನ್ ಸಿಂಧೂರ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ್ದೇವೆ, 100ಕ್ಕೆ 100ರಷ್ಟು ಆಪರೇಷನ್ ಸಿಂಧೂರ ಯಶಸ್ವಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ದೆಹಲಿಯ ಸಂಸತ್ ಭವನದ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ 83ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಸ್ವತಃ ಪ್ರಿಯಾಂಕಾ ಗಾಂಧಿ ಖರ್ಜೂರದ ಕೇಕ್ ಅನ್ನು ತಯಾರಿಸಿ ತಂದು ಖರ್ಗೆಗೆ ತಿನ್ನಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಖರ್ಗೆಗೆ ಕೇಕ್ ತಿನ್ನಿಸಿದ್ದಾರೆ.